ರಾಜನ ಪ್ರಯತ್ನವಾದ ಮೇಲೆ ಮತ್ತೊಬ್ಬನಿಂದ ಏನಾದೀತು? ಆದದ್ದೇ ಆಗುವುದು ಎಂದುಕೊಂಡು ಜ್ಞಾನವನ್ನು, ಮರಳುತನವನ್ನು, ಬುದ್ಧಿಹೀನತೆಯನ್ನು ನೋಡುವುದಕ್ಕೆ ತಿರುಗಿಕೊಂಡೆನು. ಆಗ ಬೆಳಕು ಕತ್ತಲಿಗಿಂತ ಶ್ರೇಷ್ಠವಾಗಿರುವಂತೆ ಜ್ಞಾನವು ಮೂಢತನಕ್ಕಿಂತ ಶ್ರೇಷ್ಠವೆಂದು ಗೋಚರವಾಯಿತು. ಜ್ಞಾನಿಯ ಕಣ್ಣು ಅವನ ತಲೆಯಲ್ಲಿರುವುದು, ಮೂಢನು ಕತ್ತಲಲ್ಲಿ ನಡೆಯುವನು. ಅವರಿಗಿಬ್ಬರಿಗೂ ಒಂದೇ ಗತಿಯೆಂದು ನನಗೆ ಕಂಡುಬಂತು. ಆಗ ನಾನು, ಮೂಢನಿಗೆ ಸಂಭವಿಸುವ ಗತಿಯು ನನಗೂ ಸಂಭವಿಸುವುದು. ನನ್ನ ಹೆಚ್ಚು ಜ್ಞಾನದಿಂದೇನು? ಇದು ವ್ಯರ್ಥವಲ್ಲವೇ ಅಂದುಕೊಂಡೆನು. ಏಕೆಂದರೆ ಮೂಢನು ಹೇಗೋ ಹಾಗೆಯೇ ಜ್ಞಾನಿಯು ನಿರಂತರವಾಗಿ ಮರೆತು ಹೋಗುವನು. ಈಗಿನವರೆಲ್ಲ ಮುಂದಿನ ಕಾಲದೊಳಗಾಗಿಯೇ ಮರೆತು ಹೋಗುವರಷ್ಟೆ. ಆಹಾ, ಮೂಢನಂತೆ ಜ್ಞಾನಿಯು ಸಾಯುವನು. ಲೋಕ ವ್ಯವಹಾರವು ಕೆಟ್ಟದ್ದೆಂದು ನನಗೆ ಕಂಡು ಬಂದದ್ದರಿಂದ ಜೀವವೇ ಅಸಹ್ಯವಾಗಿ ತೋರಿತು. ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವೂ ವ್ಯರ್ಥ.